ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಹಾಗೆ ಗುರುವಾರ 4ನೇ ದಿನ ಎಲ್ಲೋ ಡೇ ಆಗಿರುತ್ತೆ. ನಾನು ಕೂಡ ಎಲ್ಲೋ ರಂಗೋಲಿ ಹಾಕಿದ್ದೀನಿ, ಹಾಗೆ ದೇವಿದು ಪಾದದ ಅಚ್ಚು ಕೂಡ ಹಾಕಿದ್ದೀನಿ. ನೋಡ್ಬೋದು ಹೇಗಿದೆ ಅಂತ. ಹಾಗೆ ಗುರುವಾರ ಆಗಿರೋದ್ರಿಂದ ತುಂಬ ವಿಶೇಷ ಅಂತಲೇ ಹೇಳ್ತಾನೆ ಇದ್ದೀನಿ ನಾನು. ಹೌದು, ನಮಗಂತೂ ಗುರುವಾರ ಅಂದರೆ ತುಂಬಾ ವಿಶೇಷ. ಯಾಕಂದರೆ ಅಷ್ಟೊಂದು ರಾಯರು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವಿಟ್ಟಿರೋಂಥ ಭಕ್ತಿಗೆ ರಾಯರು ನಮ್ಗೆ ಯಾವುದೇ ಥರದ ಮೋಸ ಆಗಿಲ್ಲ. ಯಾಕಂದರೆ ನಾವು ಯಾವ ಥರ ಹೆಂಗೆ ಪೂಜೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಯಶಸ್ಸು ಕಾಣ್ತಾ ಇದ್ದೀವಿ. ಹಾಗೆಯೇ ಇದೆಲ್ಲನೂ ಮಾಡಲೇಬೇಕು. ಈ ಥರ ಹಣ್ಣು ಇಷ್ಟೊಂದೆಲ್ಲ ಇಡ್ತೀರಾ, ಏನು ಸುಮ್ಮನೆ ನೋಟಕ್ಕಾಗಿ ಈ ಥರ ಮಾಡ್ತೀರಾ ಅಂತ ನೀವು ಅಂದ್ಕೋಬೋದು. ಇಲ್ಲ, ರಾಯರು ನಮಗೇನು ಕೊಡ್ತಿದ್ದಾರೋ ಅದರಲ್ಲಿ ಸ್ವಲ್ಪನಾದರೂ ರಾಯರಿಗೆ ಅರ್ಪಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಪೂಜೆ ಮಾಡ್ತೇನೆ, ಏನೋ ಒಂದು ಖುಷಿ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಹಾಗೆಯೇ ನಮ್ಮ ಮನೇಲೂ ಕೂಡ ಮಂತ್ರಾಲಯನೇ ಆಗೋಗಿದೆ. ಹಾಗೆ ನೀವು ನೈವೇದ್ಯಕ್ಕೆ ಏನು ಬೇಕಾದರೂ ಇಡ್ಬೋದು. ಹಾಗೆ ಮನೆಯಲ್ಲಿ ನೀವು ಮಾಮೂಲಿಯಾಗಿ ಮನೇಲಿ ಏನು ಟಿಫನ್ ಮಾಡಿರ್ತೀರೋ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು. ಅದಕ್ಕೆ ಒಂದು ತುಳಸಿ ಎಲೆ ಹಾಕಿದ್ರೆ ಸಾಕು, ಅದು ರಾಯರಿಗೆ ತುಂಬ ಪ್ರಿಯವಾಗುತ್ತೆ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ನೋಡಿ, ನಾನಿಲ್ಲಿ ಚಿತ್ರಾನ್ನ ಹಾಗೆಯೇ ಗೋಧಿ ಪಾಯಸ ಮಾಡಿದ್ದೀನಿ. ಅದಕ್ಕೆ ಒಂದು ತುಳಸಿ ದಳವನ್ನು ಹಾಕಿದ್ರೆ ಸಾಕು, ಅದು ಇನ್ನೂ ಶ್ರೇಷ್ಠ. ಹಾಗೆ ನಾನು ದೇವ್ರ ಮನೆಯಲ್ಲಿ ಜಾಗ ಆಗಲ್ಲ ಅಂದ್ಬಿಟ್ಟು ಈ ಥರ ಸಪ್ರೇಟಾಗಿ ರಾಯರದ್ದೇ ಬೇರೆ ಜಾಗದಲ್ಲಿ ಪೂಜೆಗೆ ಇಟ್ಟಿದ್ದೀನಿ. ಹಾಗೆ ದೇವ್ರ ಮನೇಲಿ ದೇವ್ರದ್ದಷ್ಟೇ ನೋಡ್ಬೋದು, ಇಷ್ಟೇ ಸ್ಪೇಸ್ ಇರೋದು. ಹಾಗಾಗಿ ಇಲ್ಲಿ ನೋಡ್ಬೋದು ಚಿಕ್ಕದು ಒಂದು ಕೃಷ್ಣನ ಇಟ್ಟಿದ್ದೀನಿ. ಎಷ್ಟು ಚೆಂದ ಇದೆ ಅಲ್ವಾ? ಹಾಗೆಯೇ ನಾವಿನ್ನೇನು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದು ಬೇಡ್ಕೊಂಡಿದ್ದೆ, ಹಾಗಾಗಿ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೀನಿ. ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂದರೆ ಈ ಥರ ಹೆಜ್ಜೆಗೆ ಒಂದೊಂದು ನಮಸ್ಕಾರ ಹಾಕ್ಕೊತ ಹೋಗಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಆ ಥರ ಮಾಡೋಕ್ಕೆ ಹೋಗಬಾರ್ದು. ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ ಹೆಜ್ಜೆ ನಮಸ್ಕಾರ ಅಂದರೆ ಈ ಥರನೇ ಹಾಕಬೇಕು. ಹಾಗಾಗಿ ನಾನು ಅದೇ ಥರನೇ ಹಾಕ್ತಾಯಿದ್ದೀನಿ. ಹಾಗೆ ಅಕ್ಷತೆ ಕಾಳು ಕೊಟ್ಟಾಗ ದಯವಿಟ್ಟು ಸೈಡಲ್ಲಿ ಪೇಪರ್ ಸತಿಗೂ ಇಟ್ಟಿರ್ತಾರೆ, ಆ ಪೇಪರಲ್ಲಿ ಅಕ್ಷತೆ ಕಾಳನ್ನ ತಗೊಳ್ಳಿ. ಅದನ್ನು ಬಿಟ್ಬಿಟ್ಟು ಎಲ್ಲನೂ ತಲೆ ಮೇಲೆ ಇಟ್ಕೊಂಡು ಎಲ್ಲನೂ ಬಿದ್ದೋಗುತ್ತೆ ಅಲ್ಲಿ. ಆಗ ಈ ಥರ ಹೆಜ್ಜೆ ನಮಸ್ಕಾರ ಹಾಕೋರಿಗೆ ತುಂಬಾ ಕಷ್ಟ ಆಗುತ್ತೆ. ನನಗೂ ಹೇಳಬೇಕು ಅಂದರೆ ತುಂಬ ಮಂಡಿ ಎಲ್ಲ ಕಿತ್ತೋಗ್ಬಿಟ್ಟೈತೆ. ದಯವಿಟ್ಟು ಅಕ್ಷತೆನ ತುಳಿಬಾರ್ದು. ಆದಷ್ಟು ನಿಮ್ಮ ಪಾಕೆಟಲ್ಲೇ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಳ್ಳಿ. ಅದು ಕೊಟ್ಟಿರೋದನ್ನ ನಿಮಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ. ನೀವೇನು ಮಾಡ್ತೀರಾ, ಎಲ್ಲ ತಲೆ ಮೇಲೆ ಇಟ್ಕೊಂಡು ಎಲ್ಲ ಅಲ್ಲೇ ಚೆಲ್ಲೋಗಿಬಿಡುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಲ್ರೂ ಆದಷ್ಟು ಅಕ್ಷತೆನ ಪಾಕೆಟಲ್ಲಿ ಇಟ್ಕೊಳ್ಳಿ. ಪೇಪರ್ ಇದೆ, ಪೇಪರಲ್ಲಿ ಮಡಚಿಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಈ ಥರ ಹೆಜ್ಜೆ ನಮಸ್ಕಾರ ಹಾಕೋರ್ಗು ತೊಂದರೆ ಆಗೋದಿಲ್ಲ. ಹಾಗೆಯೇ ಇನ್ನೇನು ನಮ್ಮ ನಗರ ದೇವತೆ ಅಂದರೆ ದುರ್ಗಮ್ಮ ದೇವಸ್ಥಾನಕ್ಕೆ ಕೂಡ ಹೋಗಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ದೇವಸ್ಥಾನ ಅಂದರೆ ತುಂಬಾ ಫೇಮಸ್ಸು, ಎಲ್ಲರಿಗೂ ಗೊತ್ತಿರೋ ಹಾಗೆಯೇ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಹಾಗೆ ವರ್ಷಕ್ಕೊಮ್ಮೆ ಈ ಥರ 9 ದಿನ 9 ಥರ ವಿಧ ವಿಧವಾಗಿ ಅಲಂಕಾರ ಮಾಡಿಬಿಟ್ಟು ತುಂಬ ಚೆನ್ನಾಗಿ ದೇವಿನ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಹೋಗಿದ್ವಿ. ಹಾಗೆ ಪಕ್ಕದಲ್ಲೂ ಕೂಡ ವಿಷ್ಣು ದೇವಸ್ಥಾನ ಇದೆ, ಅಲ್ಲೂ ಕೂಡ ಆರತಿ ತೊಗೊಂಡ್ಬಿಟ್ಟು. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.